ಒಂದೊಂದು ಕಾಂಪೌಂಡಲ್ಲಿ ಎರಡೆರಡು ವಿಶ್ವವಿದ್ಯಾನಿಲಯಗಳು ಇವತ್ತಿರ್ಬೋದು, ಆದರೆ ಮಾತನ್ನು ಕಲಿಸುವಂಥ ಯಾವುದೇ ವಿಶ್ವವಿದ್ಯಾನಿಲಯ ಇಲ್ಲ. ಯಾರಾದರೊಬ್ಬರು ಮಾತನ್ನಾಡ್ತಾರೆ, ಅದೇ ರೀತಿಯಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳಿದರೆ ಕೇವಲ ಓದುವಂಥದ್ದಲ್ಲ, ಓದಿದ್ದನ್ನು ಗ್ರಹಿಸುವಂಥ ಶಕ್ತಿ ನಮ್ಮಲ್ಲಿರಬೇಕು. ಅದು ಗ್ರಹಿಸುವುದು ಅಂತ ಹೇಳಿದರೆ ಏನು? ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಮಾತಿನ ಬಗೆಗಿನ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆ ಮಾತಾಡಿ ಹೋಗಿದ್ದೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಒಳ್ಳೆ ಮಾತುಗಾರನಾಗುವುದು ಹೇಗೆ ಅನ್ನುವಂಥ ಪ್ರಶ್ನೆಗೆ ನನ್ನ ಒಂದಿಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಜಗತ್ತಿನಲ್ಲಿ ಪ್ರತಿ ವರ್ಷ ಈ ವಾಯ್ಸ್ ಓವರ್ ಇಂಡಸ್ಟ್ರಿಯ ಒಂದು ಆದಾಯ ಎಷ್ಟು ಅಂತ ಹೇಳಿದ್ರೆ ಸುಮಾರು 8 ರಿಂದ 9 ಬಿಲಿಯನ್ ಆದಾಯವನ್ನು ವಾಯ್ಸ್ ಓವರ್ ಅನ್ನುವಂಥ ಇಂಡಸ್ಟ್ರಿ ಜನ್ರೇಟ್ ಮಾಡ್ತಾ ಇದೆ. ಆಗ ನಾವು ಆಲೋಚನೆ ಮಾಡ್ಬೋದು, ಎಷ್ಟು ವಾಯ್ಸ್ ಓವರ್ ಆರ್ಟಿಸ್ಟ್ಗಳು ಈ ವಿಶ್ವದಾದ್ಯಂತ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಅದು ಆಡಿಯೋ ಬುಕ್ಸ್ಗಳ, ಪಾಡ್ಕಾಸ್ಟ್ಗಳ ಯಾವುದು ಇರ್ಬೋದು, ಅದು ಎಷ್ಟು ಕ್ರಿಯೇಟ್ ಆಗ್ತಾ ಇರ್ಬೋದು, ಎಷ್ಟು ಡಿಮಾಂಡ್ ಇದೆ ಅನ್ನುವಂಥದ್ದು. ಇವೆಲ್ಲದರ ಮಧ್ಯೆ ನಾವು ಕೂಡ ಒಂದು ಒಳ್ಳೆ ಮಾತುಗಾರನಾಗಿ ಈ ಒಂದು ವಾಯ್ಸ್ ಓವರ್ ಇಂಡಸ್ಟ್ರಿಗೆ ನಮ್ಮದು ಕೂಡ ಕೊಡುಗೆಯನ್ನು ಹೇಗೆ ಕೊಡ್ಬೋದು ಅನ್ನೋದರ ಬಗೆಗೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಳ್ಳೆ ಮಾತುಗಾರನಾಗೋದು ಹೇಗೆ ಅಂತ ಹೆಚ್ಚಿನ ವಿದ್ಯಾರ್ಥಿಗಳಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳುವಾಗ ಅವರು ಒಂದೊಂದು ಉತ್ತರಗಳನ್ನು ಕೊಡ್ತಾರೆ. ಒಳ್ಳೆ ಮಾತುಗಾರ ಆಗಬೇಕು ಅಂತ ಹೇಳಿದರೆ ಭಾಷೆ ಚೆನ್ನಾಗಿರಬೇಕು, ವಾಯ್ಸ್ ಚೆನ್ನಾಗಿರಬೇಕು, ಓದಬೇಕು. ಸೊ ಈ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಇದು ಯಾವುದೂ ತಪ್ಪಲ್ಲ, ಇದು ಎಲ್ಲವೂ ಕೂಡ ಸರಿಯಾದಂಥ ಉತ್ತರವೇ. ಆದರೆ ನಾನು ಯಾವಾಗಲೂ ಹೇಳುವಂಥದ್ದು ಏನು ಅಂತ ಹೇಳಿದರೆ, ನೀವು ಒಳ್ಳೆ ಮಾತುಗಾರನಾಗಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಯು ಹ್ಯಾವ್ ಟು ಬಿ ಎ ಗುಡ್ ಲಿಸನರ್. ನೀವು ಒಳ್ಳೆ ಕೇಳುಗ ಆಗಬೇಕು. ಹೌದು, ಯಾಕೆಂತ ಹೇಳಿದರೆ ನನಗೆ ಯಾವುದೇ ಸೆಮಿನಾರ್ಗಳಲ್ಲಿ ಮಾತನ್ನು ಕೇಳಲಿಕ್ಕೆ ಆಗೋದಿಲ್ಲ, ನನಗೆ ಲೆಕ್ಚರ್ ಕೇಳಲಿಕ್ಕೆ ಆಗೋದಿಲ್ಲ, ನನಗೆ ಭಾಷಣಗಳನ್ನು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಒಳ್ಳೆ ಮಾತುಗಾರನಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂತ ಹೇಳಿದರೆ ಈ ಗ್ರಹಿಸುವಂಥ ಶಕ್ತಿ ಅನ್ನೋದಿದೆಯಲ್ಲ, ಇದು ಬಹಳ ಅಗತ್ಯ ಅಂತ. ಪ್ರತಿಯೊಬ್ಬನ ಮಾತಿನಲ್ಲೂ ಕೂಡ ಒಂದೊಂದು ಗುಣ ಇದೆ, ಒಂದೊಂದು ಏರಿಳಿತ ಇದೆ, ಅಥವಾ ಅವರದೇ ಆದಂಥ ಜ್ಞಾನ ಇದೆ. ನಾವು ಬೇರೆ ಬೇರೆಯವರ ಮಾತುಗಳನ್ನು ಕೇಳಿದಾಗ ನಮ್ಮಲ್ಲೂ ಕೂಡ ಆ ಬಗೆಗಿನ ಜ್ಞಾನ ಬರ್ತದೆ. ಅವನೇನು ಮಾತಾಡ್ತಿದ್ದಾನೆ, ಹೇಗೆ ಮಾತಾಡ್ತಿದ್ದಾನೆ, ಯಾವ ವಿಷಯವನ್ನು ಹೇಗೆ ಪ್ರಸ್ತುತಿ ಮಾಡ್ತಿದ್ದಾನೆ, ಯಾವ ಜಾಗದಲ್ಲಿ ಅವನ ಮಾತನ್ನು ಏರಿಳಿತ ಮಾಡ್ತಾನೆ, ಎಲ್ಲವನ್ನ ಕೂಡ ನಾವು ಗಮನಿಸಿದಾಗ ನಮಗೂ ಕೂಡ ಒಂದು ಮಾತಾಡುವಂಥ ನಮ್ಮ ಕಲೆ ಏನಿದೆ, ಮಾತಾಡುವಂಥ ಶಕ್ತಿ ಏನಿದೆ, ಅದಕ್ಕೆ ಹೆಚ್ಚು ನಮಗೆ ಬೆಂಬಲ ಸಿಗುತ್ತೆ ಅಂತ ನಾನು ಅಂದುಕೊಳ್ತೇನೆ. ಇನ್ನು ಎಲ್ಲರೂ ಕೂಡ ಹೇಳಿದ ಹಾಗೆ ಓದುವಂಥ ಹವ್ಯಾಸ. ಹೌದು, ಕೇವಲ ಓದುವಂಥ ಹವ್ಯಾಸ ಮಾತ್ರ ಅಲ್ಲ, ನಾನಿಲ್ಲಿ ಹೇಳ್ತಿರುವಂಥದ್ದು ಓದುವುದರ ಜೊತೆಗೆ ಓದಿದ್ದನ್ನು ಗ್ರಹಿಸುವಂಥ ಶಕ್ತಿ ಒಬ್ಬ ಮಾತುಗಾರನಿಗೆ ಇರಬೇಕು ಅಂತ ನಾನು ಅಂದುಕೊಳ್ಳೋದು. ಹಾಗಂತೇಳಿ ಯಾರಾದರೊಬ್ಬರು ಮಾತನ್ನಾಡ್ತಾರೆ, ಅದೇ ರೀತಿಯಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳಿದರೆ ಅದು ತಪ್ಪಾಗ್ತದೆ. ಆ ಇಮಿಟೇಷನ್ ಅನ್ನೋದು ಅದು ಸರಿಯಾದಂಥ ಕ್ರಮ ಅಲ್ಲ. ನೀವೊಂದು ಆಲೋಚನೆ ಮಾಡಿ, ನಮ್ಮ ನಾಡಿನಾದ್ಯಂತ ಅನೇಕ ಕಾಲೇಜಸ್ಗಳಿದೆ, ಒಂದಿಷ್ಟು ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮನ್ನು ಕಲಿಸುವಂಥ ಅನೇಕ ತರಗತಿಗಳಿದೆ. ಒಂದು ವೇಳೆ ಒಂದು ತರಗತಿಯಲ್ಲಿ ಒಬ್ಬ ಉಪನ್ಯಾಸಕ ಮಕ್ಕಳಿಗೆ ಮಾತಾಡುವಂಥ ಶೈಲಿಯನ್ನು ಕಲಿಸಿಕೊಟ್ರೆ ಅಥವಾ ಮಾತಾಡುವುದನ್ನು ಕಲಿಸಿಕೊಟ್ರೆ, ನನಗನ್ಸುತ್ತೆ ಆ ಸ್ಕೂಲಿಂದ, ಆ ಕಾಲೇಜಿಂದ ಹೊರಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ರೀತಿಯಲ್ಲಿ ಮಾತಾಡ್ಬೋದು ಅಂತ. ಸೊ ಅದಕ್ಕಾಗಿ ನಾನು ಹೇಳೋದು, ಒಂದೊಂದು ಕಾಂಪೌಂಡಲ್ಲಿ ಎರಡೆರಡು ವಿಶ್ವವಿದ್ಯಾನಿಲಯಗಳು ಇವತ್ತಿರ್ಬೋದು, ಆದರೆ ಮಾತನ್ನು ಕಲಿಸುವಂಥ ಯಾವುದೇ ವಿಶ್ವವಿದ್ಯಾನಿಲಯ ಇಲ್ಲ. ಅದೆಲ್ಲವೂ ಕೂಡ ನಮ್ಮ ಪ್ರಾಕ್ಟೀಸ್. ನಾವು ಸರಿಯಾದಂಥ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿದರೆ ಮಾತ್ರ ನಮಗೆ ಮಾತುಗಾರನಾಗಲಿಕ್ಕೆ ಸಾಧ್ಯ. ಕಾಲೇಜ್ ಕಲಿಸಿಕೊಳ್ಬೋದು, ಹೇಗೆ ಸ್ಕ್ರಿಪ್ಟ್ ಬರೆಯೋದು, ಏನಿರಬೇಕು, ಹೇಗೆ ಬರಿಬೇಕು, ಹೇಗೆ ಬರಿಬಾರ್ದು, ಹೇಗೆ ಫ್ಲೋ ಇರಬೇಕು, ಇಂಥದ್ದನ್ನು ಕಲಿಸಿಕೊಡ್ಬೋದೇ ಹೊರತು ಮಾತಾಡುವುದು ಹೇಗೆ ಅನ್ನುವುದನ್ನು ಅದನ್ನು ಒಬ್ಬನಾಗಿಯೇ ಮತ್ತೊಬ್ಬ ಮಾತಾಡಲಿಕ್ಕೆ ಆಗೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಬದಲಾವಣೆಗಳು ಇದ್ದಾಗ ಮಾತ್ರ ಅವನನ್ನು ಇಂಡಸ್ಟ್ರಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಇನ್ನು ಆಗ್ತಾನೆ ನಿಮ್ಮ ಹತ್ರ ನಾನು ಹೇಳಿದೆ ಓದುವಂಥದ್ದು ಅಂತ. ಕೇವಲ ಓದುವಂಥದ್ದಲ್ಲ, ಓದಿದ್ದನ್ನು ಗ್ರಹಿಸುವಂಥ ಶಕ್ತಿ ನಮ್ಮಲ್ಲಿರಬೇಕು.
ಅದು ಗ್ರಹಿಸುವುದು ಅಂತ ಹೇಳಿದರೆ ಏನು ಅಂತ. ಫಾರ್ ಎಕ್ಸಾಂಪಲ್, ಏನಾದರೂ ಒಂದು ಪುಸ್ತಕವನ್ನು ನೀವು ಓದ್ತೀರಿ ಅಂತ ಅಂದ್ಕೊಳ್ಳಿ. ಅದು DVG ಅವರ ಮಂಕುತಿಮ್ಮನ ಕಗ್ಗಾನೋ ಅಥವಾ ಕುವೆಂಪು ಅವರ ಮತ್ತೊಂದು ಪುಸ್ತಕನೋ ಅಥವಾ ನಮ್ಮ ಸಾಹಿತ್ಯ ಲೋಕದ ಬೇರೆ ಬೇರೆಯವರು ಬರೆದಂಥ ಪುಸ್ತಕಗಳು ಯಾವುದು ಇರ್ಬೋದು. ನಿಮ್ಗೆ ಇಷ್ಟವಾದಂಥ ಒಂದು ಪುಸ್ತಕವನ್ನು ನೀವು ಓದ್ತೀರಿ ಅಂತ ಹೇಳಿದರೆ, ಅದನ್ನು ಓದುವುದರ ಜೊತೆಗೆ ನಿಮ್ಗೆ ಯಾವುದಾದ್ರೂ ಆ ಪುಸ್ತಕದಲ್ಲಿ ಒಂದು ಚೆನ್ನಾಗಿರುವಂಥ ಸೆಂಟೆನ್ಸ್, ಚೆನ್ನಾಗಿರುವಂಥ ಲೈನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಥವಾ ಎಲ್ಲಾದರೂ ಆ ಒಂದು ಸೆಂಟೆನ್ಸನ್ನು ನಿಮಗೆ ಇಷ್ಟ ಅನಿಸಿದ್ದನ್ನು ಅದನ್ನು ಬರೆದಿಟ್ಕೊಳ್ಳಿ. ಅದನ್ನು ಗ್ರಹಿಸಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ನಿಮ್ಮ ಜೀವನದ ಯಾವುದಾದ್ರೂ ಉಪನ್ಯಾಸದಲ್ಲಿ ಅಥವಾ ಎಲ್ಲಾದರೂ ನೀವು ವೇದಿಕೆಯಲ್ಲಿ ಮಾತಾಡುವಾಗ, ನಿರೂಪಕರಾಗಿ ಮಾತಾಡ್ತೀರಾ ಅಥವಾ ಒಬ್ಬ ಮಾತುಗಾರನಾಗಿ ಮಾತಾಡ್ತೀರಾ, ಆ ಸಂದರ್ಭದಲ್ಲಿ ಆ ವಾಕ್ಯಗಳನ್ನು ನೀವು ಬಳಸಿಕೊಳ್ಬಹುದು ಅಂತ. ಆಗ ಎದುರಿಗೆ ಕೂತಂಥ ಆಡಿಯನ್ಸ್ನ ಮನಸ್ಸಲ್ಲೂ ಕೂಡ ಬರುತ್ತೆ, ಓ ಇವನ ಮಾತಲ್ಲಿ ಏನೋ ಸ್ಟಫ್ ಇದೆ, ಇವನ ಮಾತಲ್ಲಿ ಏನೋ ತೂಕ ಇದೆ, ಇವನು ಸ್ವಲ್ಪ ಅಧ್ಯಯನ ಮಾಡಿದ್ದಾನೆ. ಇಂಥದ್ದು ಎದುರಿಗೆ ಕೂತಂಥ ಪ್ರೇಕ್ಷಕನ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ಓದಿದ್ದನ್ನು ಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ನಾವು ಇಲ್ಲಿ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾದಂಥ ಅಂಶ. ಇವಿಷ್ಟು ವಿಷಯಗಳನ್ನು ನಾನು ನಿಮಗೆ ಇವತ್ತು ಹೇಳಿದ್ದೇನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ವಾಯ್ಸ್ ಓವರ್ ಪ್ರಾಕ್ಟೀಸ್ಗಳು ಹೇಗೆ, ನಾವು ಯಾವ ರೀತಿಯ ಪ್ರಾಕ್ಟೀಸ್ಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡ್ತೇನೆ. ನಮಸ್ಕಾರ.